ಬಡ್ತಿ ಹೊಂದಿದ ಡಾಕ್ಟರ್ ನವೀನ್ ಅವರಿಗೆ ಸನ್ಮಾನ. ಚಾಮರಾಜನಗರದ ಹೊರವಲಯದ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಚರ್ಮರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಮುಖ್ಯಸ್ಥರಾಗಿ ಬಡ್ತಿ ಹೊಂದಿದ ಡಾಕ್ಟರ್ ನವೀನ್ ಅವರನ್ನು ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಅಂತಾರಾಷ್ಟ್ರೀಯ ಜಾನಪದ ಗಾಯಕ CM ನರಸಿಂಹಮೂರ್ತಿ ಸನ್ಮಾನಿಸಿದರು. ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿ ಮಾಡಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ನವೀನ್ ಮಾತನಾಡಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸೇವೆ ನೀಡುವುದಾಗಿ ತಿಳಿಸಿದರು. ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ ಹಾಗೂ ಅಂತಾರಾಷ್ಟ್ರೀಯ ಜಾನಪದ ಗಾಯಕ CM ನರಸಿಂಹಮೂರ್ತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ CN ಸಂಪತ್ ಕುಮಾರ್, ಶಿವಕುಮಾರ್ ಇತರರು ಹಾಜರಿದ್ದರು. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಡಾಕ್ಟರ್ ನವೀನ್ ಅವರು ನಮ್ಮ ಜೊತೆ ಬಹಳಷ್ಟು ವರ್ಷಗಳ ಕಾಲ ಚಾಮರಾಜನಗರ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ಮತ್ತು ಇವತ್ತು ಚಾಮರಾಜನಗರ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಚರ್ಮರೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಪದೋನ್ನತಿಯನ್ನು ಪಡೆದುಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ನವೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ರೂಪದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ವೈದ್ಯಕೀಯ ಕ್ಷೇತ್ರ ಬಹಳ ಉತ್ತಮವಾದಂಥ ಕ್ಷೇತ್ರ. ಜನಸಾಮಾನ್ಯರಿಗೆ ಬಡವರಿಗೆ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಆರೋಗ್ಯ ಇಲಾಖೆ. ಇಂತಹ ಒಂದು ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಚರ್ಮರೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಇವತ್ತು ಅವರು ಪದೋನ್ನತಿಯನ್ನು ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವುಗಳು ನಮ್ಮ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡೋದ್ರ ಮೂಲಕ ನಮ್ಮ ಒಂದು ಪ್ರೀತಿಯನ್ನು ಗೌರವವನ್ನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಅವರು ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಪಡೆದು ನಮ್ಮ ಈ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅವ್ರನ್ನ
ಅಭಿನಂದಿಸ್ತೇನೆ. ಮತ್ತೆ ಚಾಮರಾಜನಗರ ಜಿಲ್ಲೆ ನೀವು ಕೇಳಿ ನೈಸರ್ಗಿಕವಾಗಿ ಮತ್ತೆ ಜನಪದವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅನೇಕ ಮಹನೀಯರು ಹುಟ್ಟಿ ಈ ಜಿಲ್ಲೆಗೆ ಉನ್ನತವಾದಂತಹ ಒಂದು ಗೌರವವನ್ನು ತಂದುಕೊಂಡಿದ್ದಾರೆ. ಆ ಸಾಲಿನಲ್ಲಿ ಡಾಕ್ಟರ್ ನವೀನ್ ಅವರು ಕೂಡ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸಿ ಅವರಿಗೆ ಒಳ್ಳೆಯ ಒಂದು ದೇವರು ಒಳ್ಳೆಯ ಕಾರ್ಯವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆ ಆರ್ಥಿಕ ಬೆಂಬಲ ಸಲ್ಲಿಸ್ತೇನೆ. ನರಸಿಂಹಮೂರ್ತಿ ಸರ್, ಚಂದ್ರಗೌಡರು, ಸಂಪತ್ತಣ್ಣ ಹಾಗೂ ಶಿವಮಯ್ಯ ಬಂದಿದ್ದಾರೆ. ಆಲ್ಸೋ ಮೈ ಇಯರ್ ಕೊಲೀಗ್ಸ್. ಏನಾಗಿದೆ ಅಂದರೆ ಇವತ್ತು ನನಗಿಂತ ನನ್ನ ಪ್ರಮೋಷನ್ ಸಿಕ್ಕಿರೋದು ನನ್ನ ಜೊತೆ ಇರೋದು ತುಂಬ ಖುಷಿಯಾಗಿದೆ. ಸೊ ನಾನು ಅವ್ರಿಗೆ ಅಭಿನಂದನೆಗೆ ನಾನು ತುಂಬ ಧನ್ಯವಾದ ಹೇಳ್ತಿದ್ದೀನಿ. ಹಾಗೂ ನಾನು ಹೀಗೆ ಮುಂದುವರೆದು ನಿಮ್ಮ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಓಕೆ ಸರ್. ಇಲ್ಲಿ ಡಾಕ್ಟರ್ ನವೀನ್ ಸನ್ಮಾನಿಸಲು ಬಂದಂಥ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರೇ ಮತ್ತು ಇನ್ನೊಬ್ಬರು ಕಲಾವಿದರಾದ ಸಂಪತ್ ಕುಮಾರ್ ಅವರೇ ಮತ್ತು ಶಿವಕುಮಾರ್ ಅವರೇ, ಇಲ್ಲಿ ಆಗಮಿಸಿರುವ ನಮ್ಮದೆಲ್ಲ ಇಲಾಖೆಯ ಎಲ್ಲ ವರ್ಗದ ಡಾಕ್ಟರ್ಗಳೇ. ಈಗ ನಮ್ಮ ನವೀನವರು ಅಂತಂದರೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಸ್ಕಿನ್ನನ್ನು ಡಾಕ್ಟರ್ ಇರಲಿಲ್ಲ, ಚರ್ಮ ರೋಗದ ತಜ್ಞರು ಯಾರೂ ಇರಲಿಲ್ಲ. ಹಾಗಾಗಿ ಚರ್ಮ ರೋಗದ ತಜ್ಞರು ನಮ್ಮ ಚಾಮರಾಜನಗರಕ್ಕೆ ಬಂದು ಸುಮಾರು 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 15 ವರ್ಷ ಆಗಿದೆ. ಹಾಗಾಗಿ ನಮ್ಮ ಚರ್ಮ ರೋಗ ಡಾಕ್ಟ್ರು ಚಾಮರಾಜನಗರದಲ್ಲಿ ಎಲ್ಲೂ ಇಲ್ಲ ಅಂತ ನಾನು ದ್ರೋಣಾರಾಯಣ ಸಾಹೇಬ್ರಿಗೆ ಪರ್ವದಲ್ಲಿ ಕೂತು ಮಾತಾಡಿದಾಗ, ಆಯಿತು ಮೇಡಮ್, ನಾವು ಹೆಂಗಾದರೂ ಮಾಡಿ ಇಲ್ಲಿ ಚರ್ಮರೋಗ ಡಾಕ್ಟ್ರನ್ನ ನೇಮಕ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ನವೀನ್ ಅವ್ರನ್ನ ನೇಮಕ ಮಾಡಿದ್ರು. ಹಾಗಾಗಿ ನಮ್ಮ ನವೀನ್ ಅವರು ತುಂಬ ಬಡ ರೋಗಿಗಳಿಗೆ ತುಂಬ ಸ್ಮೂತಿಂದ ಮತ್ತು ಭಾಳ ಸರಳವಾಗಿ ಮತ್ತು ಸ್ಮೂತಿಂದ ಎಲ್ಲ ಬಂದ ರೋಗಿಗಳನ್ನ ಒಬ್ಬರು ಹಿಂದಟ್ಟೆ ಎಷ್ಟೊತ್ತಾದ್ರೂ ಹಿಂದೂರಿಗೆ ಬಂದಿದ್ದಾರೆ. ಅವರಿಗೆ ಚೆನ್ನಾಗಿ ದೇವರು ಚೆನ್ನಾಗಿಟ್ಟಿರಲಿ. ಹಾಗೂ ಈ ಉನ್ನತ ಮಟ್ಟಕ್ಕೆ ಬಂದು ಚರ್ಮ ರೋಗದ ತಜ್ಞರಿಗೆ ಮುಖ್ಯಸ್ಥರಾಗಿದ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅಯ್ಯೋ, ನಮ್ಮ ಮಗ ಇಷ್ಟು ಹೆಮ್ಮೆ ಬೆಳೆದಿದ್ದಾನೆ ಅಂತ ನಮಗೆ ತುಂಬ ಖುಷಿಯಾಗಿ ಎಲ್ಲ ಅಷ್ಟು ಖುಷಿಪಟ್ಟು ನಾನು ಬಂದಿದ್ದೆಲ್ಲ. ಹಾಗಾಗಿ ಈಗ ಇವರು ಇನ್ನೂ ಉನ್ನತ ಮಟ್ಟಿಗೆ ಹೋಗಿ ಮತ್ತು ಹೆಚ್ಚಿಗೆ ಸ್ಥಾನ ಪಡೆಯಲಿ ಅಂತ ನಾನು ಹೇಳ್ಕೊಂಡು ಇಲ್ಲಿ ಆಗಮಿಸುವ ನಮ್ಮ ಎಲ್ಲ